त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಪರಬ್ರಹ್ಮರಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶಣ್ಣನವರಿಗೂ ನಮಸ್ಕಾರಗಳು. ಸತೀಶಣ್ಣನವರೇ, ಸತ್ಸಂಗಕ್ಕೆ ವೆಲ್ಕಮ್. ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ನಮಸ್ಕಾರ ಪವಿತ್ರ, ಎಲ್ಲರಿಗೂ ನಮಸ್ಕಾರ. ಶುರು ಮಾಡಿ ಪವಿತ್ರ. ನಮಸ್ಕಾರಗಳು ಅಣ್ಣ, ಥ್ಯಾಂಕ್ ಯು ಅಣ್ಣ. ಹೋದ್ ವಾರದಲ್ಲಿ ಒಂದೆರಡು ಪ್ರಶ್ನೆಗಳು ಉಳ್ದಿತ್ತಣ್ಣ, ಅದನ್ನ ನಾನು ಇವಾಗ ಕೇಳಿ ಪವಿತ್ರ. ಅಣ್ಣ, ಒಬ್ರು ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ, ನಾ ಕನ್ನಡಕ್ಕೆ ಅನುವಾದ ಮಾಡಿ ಕೇಳ್ಬೇಕಂತ ಇದೀನಣ್ಣ. ಒಬ್ರು ಕೇಳಿದಾರೆ ಅಣ್ಣ, ಸಾವಿನ ಭಯ ಯಾಕೆ ಇರುತ್ತೆ ನಾರ್ಮಲ್ ಆಗಿ ಅಂತ ಕೇಳಿದಾರಣ್ಣ. ಸಾವಿನ ಭಯ ಯಾಕೆ ಇರ್ತದೆ ಅಂದ್ರೆ ಅವ್ರಿಗೆ ಆ ಒಂದು ಸ್ವಾರ್ಥ ಇರ್ತದೆ, ಡಿಸೈರ್ ಇರ್ತದೆ. ಆ ಡಿಸೈರ್ ಕಂಪ್ಲೀಟ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಭಯ ಇರ್ತದೆ, ಅಯ್ಯೋ ಮುಗಿಸಿಲ್ವಲ್ಲ, ನಾವು ಹೊರಡ್ತಾ ಇದೀವಿ ಅಂತ ಈ ತರ ಒಂದು ಭಾವನೆ ಮಾಡ್ಕೊಳ್ತಾರೆ ಅವರು. ಬಿಕಾಸ್ ಆಫ್ ಯುವರ್ ಓನ್ ಡಿಸೈರ್ ಯು ಗೆಟ್ ಎ ಫಿಯರ್ ಆಫ್ ಡೆತ್. Okay. That is why Amara said, always have a Vaikuntha or Kailasa in your mind, wherein you will not have the fear of death, and Sri Krishna will come and take you, and the process of death will be so smooth that fear will not be there. ಓಕೆ, ನಮಸ್ಕಾರಗಳಣ್ಣ. ಮುಂದಿನ ಪ್ರಶ್ನೆ, ಅಣ್ಣ, ಋಷಿಗಳು ದೇವರ ತರಹನೇ ಕರುಣಾಮಯಿ ಆಗಿರುತ್ತಾರಾ ಅಥವಾ ಸ್ಟ್ರಿಕ್ಟ್ ಆಗಿರುತ್ತಾರಾ ಅಂತ ಕೇಳಿದಾರಣ್ಣ. Rishigalu, they are very disciplined. They follow the certain rules. They are the one who have laid the rules. They are the one who have given Sanatana Dharma to the human mankind.
So they will follow it very strictly and they are perfect in everything, whatever they do. That is the system they follow. ಓಕೆ, ನಮಸ್ಕಾರಗಳು. ಇನ್ನೊಂದು ಪ್ರಶ್ನೆ ಅಣ್ಣ, ಕಲ್ಕಿ ಭಗವಾನ್ ಅವರು 1924ರಲ್ಲಿ ಹುಟ್ಟಿದಾರಲ್ವಾ, ಅವರ ಜನ್ಮ ಮಾಸ ಮತ್ತು ನಕ್ಷತ್ರವನ್ನ ತಿಳಿಸಿ ಅಂತ ಕೇಳಿದಾರಣ್ಣ. Our nakshatra ಗೊತ್ತಿಲ್ಲ. He was born in the month of January at a village near Tirupati. From there, after some time, he was born to a Brahmin family, Orthodox. From there, he was taken to Shambhala, where he was given the training required from the Gurukula of Kripacharya with Bhagwan Parshurama and Ashwatthama. He is there now, ಧನ್ಯವಾದಗಳು ಅಣ್ಣ. waiting for the rishis to give him the go ahead, come out of Shambhala and establish the Sanatana Dharma by removing the adharma prevailing in the earth present. ಧನ್ಯವಾದಗಳು ಅಣ್ಣ. ಅಣ್ಣ, ಒಂದು ಅಕ್ಕ ಒಂದು ಪ್ರಶ್ನೆ ಕೇಳಿದ್ದಾರೆ. ರಾಧಾ ಅವರು ಅಯಾನ್ ಅವರ ಜೊತೆ ಇರ್ಬೇಕಾಗಿತ್ತಲ್ವಾ, ಯಾಕೆ ಅವರು ಅಯಾನ್ ಅವ್ರ ಜೊತೆ ಇಲ್ಲ ಅಂತ ಕೇಳಿದ್ದಾರೆ. ಅವರು ಅಯಾನ್ ಅವ್ರನ್ನ ಮದ್ವೆ ಆದ್ಮೇಲೂ ಸಹ ಅವರು ಕೃಷ್ಣ ಅವ್ರ ಜೊತೆನೆ ಇರ್ತಾರಲ್ವಾ, ಯಾಕೆ ಅಂತ ಕೇಳಿದಾರಣ್ಣ. ಇಲ್ಲ, ಅಯ್ಯನ್ ಅವ್ರನ್ನ ಮದ್ವೆ ಮಾಡ್ಕೊಂಡ್ಮೇಲೆ ಅವರು ಅಯ್ಯನ್ ಅವ್ರಿಗೆ ಹೇಳ್ತಾರೆ ಅವತ್ತು ಮೊದಲನೇ ರಾತ್ರಿನೇ, ನಾನು ಶ್ರೀ ಕೃಷ್ಣನ ಸಂಪೂರ್ಣವಾಗಿ ನನ್ನ ಸರೆಂಡರ್ ಮಾಡ್ಕೊಟ್ಟಿದ್ದೀನಿ, ಬೋತ್ ಮನಸ ವಾಚ ಕಾಯ. So under no circumstances you should touch me or you should try to do anything which will harm me. So under these conditions I live with you anta heli. The condition was given by Ayyan to her, promising her. So she lived with him till the Mahabharata war. After the Mahabharata war, Ayyan realized that having her here is of no use. He himself asked Radha to go and live in Dwarka with Sri Krishna. This is what happens actually. ಧನ್ಯವಾದಗಳು ಅಣ್ಣ. ಇವಾಗ ನಾನು ಗ್ಯಾಲರಿ ಮೋಡ್ ಅಲ್ಲಿ ಹೋಗ್ತಾ ಇದ್ದೀನಿ. ವಿಡಿಯೋ ಆನ್ ಮಾಡಿ ಯಾರಿಗೆ ಪ್ರಶ್ನೆ ಕೇಳ್ಬೇಕು ಅಂತಿದ್ರೆ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಗಳನ್ನ ಕೇಳಿ. ಸಚಿನ್ ಹಂಪಣ್ಣನವರನ್ನ ಅನ್ಮಿಟ್ ಮಾಡಿ ಅಣ್ಣ. ಅಣ್ಣ ಮಾತಾಡಿ ಅಣ್ಣ. ನಮಸ್ತೆ ಸತೀಶ್ ಗುರುಜಿ. ನಮಸ್ಕಾರ. ಸತೀಶ್ ಗುರುಜಿ ಆರಾಮಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಬಿಜಾಪುರಿಂದ ಮಾತಾಡ್ತಾ ಇರೋದು. ದಯವಿಟ್ಟು ನಾನು ಹೇಳ್ತೀನಿ, ಗುರುಜಿ ಅನ್ಬಿಡಿ. ಗುರು ಒಬ್ಬರೇ ಅಮರ. ಐ ಆಮ್ ಜಸ್ಟ್ ಎ ಟೀಚರ್ ಅಂಡ್ ಎ ಗೈಡ್, ದಟ್ಸ್ ಆಲ್. ಓಕೆ ಓಕೆ, ಇದನ್ನ ಜ್ಞಾಪಕ ಎಲ್ಲರೂ ತಪ್ಪು ಮಾಡ್ತೀರಾ. ಓಕೆ ಹೇಳಿ ಸಚಿನ್, ಏನ್ ವಿಷಯ? ಅಣ್ಣ, ನಾನು 2 days ಬ್ಯಾಕ್ ನೈಟ್ 2:52 AM ಆಗಿತ್ತು. ನನ್ ಡಾಟರು 2 ಗಂಟೆಗೆ ನೀರ್ ಬೇಕಂತ ಹೇಳಿ ಎಬ್ಸಿದ್ಲು. ಅವಳಿಗೆ ಕುಡಿಸಿ ನಾನ್ ಮಲಗ್ದೆ. ಸೊ ಅದು ಏನ್ 1 hour ಗ್ಯಾಪ್ ಇತ್ತಲ್ಲ, ಸರಿಯಾಗಿ ನಿದ್ದೆ ಆಗ್ಲಿಲ್ಲ. ಅರ್ಧ ಮುರ್ಧ ಇತ್ತು ಈ ತರ ಎಚ್ಚರ ಆಗೋದು ಇದು ಆಗೋದು. ಸೊ ಅವಾಗ ಏನಾಯ್ತು, ಸಡನ್ ಆಗಿ 2:52 AM ಅಲ್ಲಿ ಒಂದು ತುಂಬಾ ಬ್ಯೂಟಿಫುಲ್ ಸ್ಮೆಲ್ ಇರತ್ತಲ್ಲ, ಸೊ ಆ ತರ ನಾ ಸ್ಮೆಲ್ ಎಲ್ಲೂ ನೋಡೇ ಇಲ್ಲ. ನಾನು ಆ ತರ ಸ್ಮೆಲ್ ಫೀಲು ಮಾಡಿಲ್ಲ ಯಾವತ್ತು ನನ್ನ ಲೈಫ್ ಅಲ್ಲಿ. ಸೊ ಅದು ಫುಲ್ ನಾನೇನ್ ಮಾಡಿದೆ, ಮೋಸ್ಟ್ಲಿ ಕನ್ಸಿರ್ಬೋದು ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿದೆ. ಅದು ಏನ್ ಪ್ರಾಪರ್ ನಂಗೆ ಗೊತ್ತು ಆಗ್ಲಿಲ್ಲ. ಆಮೇಲೆ ನಾನು ಎದ್ದ ಟೈಮ್ ನೋಡಿದೆ 2:52. ಅದಾದ್ಮೇಲೆನು ಆ ಸ್ಮೆಲ್ ಇತ್ತಲ್ಲ, ಕಂಟಿನ್ಯೂ ಒಂದು 5 seconds ವರೆಗೂ ಹಾಗೆ ಇತ್ತು. ಟೋಟಲ್ ಒಂದು 15 seconds ಆ ಸ್ಮೆಲ್ ಇತ್ತು. ಇದೇ ಸೇಮ್ ಫೀಲ್ ನನ್ಗೆ ನಾ ಲಾಸ್ಟ್ ಮಂತ್ ಮನೋತಿ ವಿಸಿಟ್ ಮಾಡಿ ಊರಿಗೆ ಬರ್ತಾ ಇದ್ದೆ, ಬಸ್ ಅಲ್ಲೂ ಇದೇ ತರ ಆಗಿತ್ತು. ಸೊ ಅದೇನ್ ಗುರುಜಿ ನಂಗೆ ಅದು ಇಂಡಿಕೇಶನ್ ಏನಂದ್ರೆ ಡಿವಿನಿಟೀಸ್ ಪ್ರೆಸೆನ್ಸ್ ಅದಷ್ಟೇ. ಸೊ ಯು ಆರ್ ಬ್ಲೆಸ್ಡ್ ವಿತ್ ಇಟ್. ಓಕೆ ಸರ್. ನಮಸ್ಕಾರ. ಅದೇ ನಂಗೆ ಕೇಳಬೇಕಾಗಿತ್ತು ಅದೇನಂತ ಹೇಳಿ. ಅಷ್ಟೇ ನೀವು ಸಾಧನೆ ಕರೆಕ್ಟ್ ಮಾಡ್ತಾ ಇದ್ರ, ನೀವು ನಂಬಿದ್ರ. ಸೊ ಅವ್ರ ಪ್ರೊಟೆಕ್ಷನ್ ನೀವೆಲ್ಲ ಹೋದ್ರೇನು ಅದು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಅವ್ರ ಅನುಗ್ರಹ ಯು ಅರ್ನ್ಡ್ ಇಟ್. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ. ಜಯಲಕ್ಷ್ಮಿ ಅಕ್ಕ ಅನ್ಮಿಟ್ ಮಾಡಿ ಅಕ್ಕ. ನಮಸ್ಕಾರ ಅಣ್ಣ. ಸತೀಶ್ ಅಣ್ಣ. ಅಣ್ಣ, ನಾನೊಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದಾಗ ನೀವ್ ಹೇಳಿದ್ರಿ, ತಂದೆ ತಾಯಿ ಮತ್ತೆ ಗುರುಗಳಿಗೆ ಬಿಟ್ರೆ ಬೇರೆ ಯಾರಿಗೂ ಪಾದಕ್ಕೆ ನಮಸ್ಕಾರ ಮಾಡಬಾರ್ದು ಅಂತ. ನಾನು ಆಕ್ಚುಲಿ ಬಹಳ ವರ್ಷದಿಂದ ನಾನು ನಮ್ಮ ಯಜಮಾನ್ರಿಗೆ ಬೆಳಿಗ್ಗೆ ಎದ್ದ ಕೂಡ್ಲೆ ನಮಸ್ಕಾರ ಮಾಡೋದು ವಾಡಿಕೆ ಇದೆ ನನ್ಗೆ. ನೀವ್ ಹೇಳ್ದಾಗಿಂದ ನಾನು ಬಿಟ್ಬಿಟ್ಟಿದ್ದೆ. ಅದಕ್ಕೆ ಒಂದ್ ಮಾತು ಕೇಳೋಣ ಅಂತ.
ಅದು ಬಂದು ನೋಡಿ ಜಯಲಕ್ಷ್ಮಿ ಅವರೇ, ಅದೊಂದು ಪತಿವ್ರತ ಧರ್ಮ. ಪತಿವ್ರತ ಹಾ. ಧರ್ಮ ಬಂದು ಮಾಡೋದು ಕರೆಕ್ಟ್. ಅದನ್ನ ಕಂಟಿನ್ಯೂ ಮಾಡು. ಅದರಿಂದ ನಿಮ್ಗೆ ಓಕೆ. ಒಳ್ಳೇದಾಗ್ತದೆ. ಹಾ. ನಿಮ್ಗೆ ಸೌಭಾಗ್ಯವತಿ ದೀರ್ಘ ಸುಮಂಗಲಿ ಭವ ನಿಮ್ಗೆ ಪ್ರಾಪ್ತಿ ಆಗ್ತದೆ. ತುಂಬಾ ಧನ್ಯವಾದ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಒಂದು ನಿಮಿಷ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಕೈ ಎತ್ತಿ ದಯವಿಟ್ಟು. ವಿಡಿಯೋ ಆನ್ ಅಲ್ಲಿ ಇರೋರು, ಒಂದ್ ವೇಳೆ ಆನ್ ಮಾಡಕ್ಕಾಗಿಲ್ಲ ಅಂದ್ರೆ ಚಾಟ್ ಅಲ್ಲಿ ಪ್ರಶ್ನೆ ಆದ್ರೂ ಬರೀರಿ, ಇಲ್ಲ ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನಾದ್ರೂ ದಯವಿಟ್ಟು ಎಲ್ಲರೂ ಉಪಯೋಗಿಸಿ. ಅಣ್ಣ ಒಂದ್ ಪ್ರಶ್ನೆ ಬಂದಿದೆ, ಅದನ್ನ ಓದಿ ಹೇಳ್ತೀನಿ ಅಣ್ಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಗ್ಯಾಲರಿ ಮೋಡಲ್ ಇದ್ದೀನಿ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೇಕಾ? ಇಲ್ಲ, ಓಕೆ. ಅಣ್ಣ ಒಂದು ವಿಷಯ ಇದೆ, ಓದಿ ಹೇಳ್ತೀನಿ ಅಣ್ಣ. 30 ಹಿಂದೆ ವಿವೇಕಾನಂದ ಅವರು ರಾಮಕೃಷ್ಣ ಪರಮಹಂಸ ಅವರು ಪುಸ್ತಕ ಓದುತ್ತಿದ್ದೆ. ಕಾಶಿ ವಿಶ್ವನಾಥ ತುಂಬಾ ಪ್ರೀತಿ ಇತ್ತು ನೋಡೋದಕ್ಕೆ. ಆಗ ಕನಸಲ್ಲಿ ರಾಮಕೃಷ್ಣರೇ ಕೈ ಹಿಡಿದು ಕರ್ಕೊಂಡು ಹೋದ್ರು. ತೇಲಿಕೊಂಡು ಇದ್ದ ಹಾಗೆ ಇತ್ತು. ನೋಡು ಇದೇ ಕಾಶಿ ವಿಶ್ವನಾಥ ಅಂತ 3 ಪ್ರದಕ್ಷಿಣೆ ಹಾಕಿದೆ. ನಾನು ಚಿಕ್ಕವಾಗ ಟಿವಿಲಿ ಒಂದಿನ ನೋಡ್ದೆ, ಆಶ್ಚರ್ಯ ಆಯ್ತು. ಯಾಕಂದ್ರೆ ಶಿವ ಮೇಲೆ ಇರೋದು ಬೋದಿದೆ ಅಂತ ಹೇಳಿದಾರಣ್ಣ. ಇದು ಕನ್ನಡದಲ್ಲಿ ಕರೆಕ್ಟ್ ಆಗಿ ಅವರು ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡಿಲ್ಲ. ಇದು ಆಸ್ಟ್ರಲ್ ಟ್ರಾವೆಲ್ ಅಂತ ಕೇಳಿದ್ದಾರೆ. ಸೊ ಒಂದ್ ನಿಮಿಷ ಗಾಯತ್ರಿ ಅಕ್ಕ, ನೀವು ಒಂದ್ಸಲ ಅನ್ಮ್ಯೂಟ್ ಮಾಡಿದ್ರೆ ಅಣ್ಣ ಹತ್ರ ಮಾತಾಡ್ಬೋದು. ಇನ್ನೊಂದು ಮಾತಾಡಿ ಅಣ್ಣ. ಅಕ್ಕ ಮಾತಾಡಿ. ಇದು ಬಂದು ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್. ಗಾಯತ್ರಿ ಅಕ್ಕ ಮಾತಾಡಿ. ಶಿವರಾಮ್ ಕಾರಂತರದ್ದು ಒಂದು ಪುಸ್ತಕ ಓದ್ತಿದ್ದೆ. ಸ್ವಾಮಿ ವಿವೇಕಾನಂದರು ಮತ್ತೆ ರಾಮಕೃಷ್ಣ ಪರಮಹಂಸರ ಪುಸ್ತಕದಲ್ಲಿ ಕಾಶಿನ ತೋರಿಸಿದ್ರು. ಕಾಶಿ ಬಗ್ಗೆ ತುಂಬಾ ಪ್ರೀತಿ ಅಂದ್ರೆ ತುಂಬಾನೇ ಒಲವಿತ್ತು ನನ್ಗೆ, ಹೋಗ್ಬೇಕು ಅಲ್ಲಿಗೆ ಅನ್ಬಿಟ್ಟು. ಆದ್ರೆ ಒಂದ್ ದಿವಸ ನನ್ಗೆ ಆವಾಗ್ಲೇ ಆ ಪುಸ್ತಕ ಓದೋವಾಗ್ಲೇ ತುಂಬಾ ಶ್ರದ್ಧೆನೂ ಇತ್ತು. ಆಗ ರಾಮಕೃಷ್ಣ ಪರಮಹಂಸರು ಬಂದು ಕರ್ಕೊ ಹೋದ್ರು ನನ್ನ ಕನಸಿನಲ್ಲಿ. ಆದ್ರೆ ಅದೊಂಥರ ತೇಲ್ಕೊಂಡು ಎಲ್ಲೋ ಮೇಲ್ ಹೋಗ್ತಾ ಇರೋ ತರ ಒಂದು ಕ್ಷಣದಲ್ಲಿ ಹೋಗಿ ಅಲ್ಲಿ ತೋರ್ಸಿದ್ರು. ನಮ್ಮ ಪ್ರಕಾರ ನಾನ್ ಚಿಕ್ಕವಾಗ ನೋಡಿರೋ ದೇವಸ್ಥಾನ ಎಲ್ಲ ಮೇಲ್ಗಡೆ ಇರುತ್ತೆ, ಆದ್ರೆ ಈ ಶಿವಲಿಂಗ ಒಳಗಡೆ ಇದೆ. ಕಟ್ಟೆ ಸುತ್ತಲೂ ಕಟ್ಟೆ ಕಟ್ಟಿದ್ದಾರೆ. ನೋಡು ಇದೇ ಕಾಶಿ ವಿಶ್ವನಾಥ ಅಂತ ಹೇಳಿ ತೋರ್ಸಿದ್ರು. 3 ಪ್ರದಕ್ಷಿಣೆ ಮಾಡ್ಕೊಂಡು ಬಂದೆ. ಆಮೇಲೆ ಒಂದ್ ದಿವಸ ನಾನು ನಮ್ಮ ಮನೇಲಿ ಟಿವಿ ಇರ್ಲಿಲ್ಲ ಆ ಕಾಲದಲ್ಲಿ. ಮತ್ತೆ ಒಂದ್ ದಿವಸ ಟಿವಿಲಿ ನೋಡ್ತೀನಿ, ಅದೇ ಗೋಪುರ, ಅದೇ ಕಾಶಿ ವಿಶ್ವನಾಥ, ಇದೇನಾ ಆಸ್ಟ್ರಲ್ ಟ್ರಾವೆಲ್ ಅಂತ ಕೇಳ್ಬೇಕು ಅಂತ ಕೇಳ್ತಾ ಇದ್ದೀನಿ. ಪರಮಾಶ್ಚರ್ಯ ಆಗೋಯ್ತು ನನ್ಗೆ. ಅದು ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್ ಅಮ್ಮ. ಇದು ಅವ್ರು ಕರ್ಕೊಂಡು ಹೋಗಿ ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಅಕ್ಕ. ಅಣ್ಣ, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಒಂದು ಪ್ರಶ್ನೆ ಇದೆ, ಕೇಳ್ಬೋದಾ? ಹೇಳಿ, ಏನ್ ಪ್ರಶ್ನೆ? ಅವರು ಅಮರ ಗುರುಗಳನ್ನ ಬಂದು ಭೇಟಿ ಮಾಡಿ ಆಸ್ಟ್ರಾಲಜಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ರಂತೆ, ಅದು ನಿಜಾನಾ ಅಂತ ಕೇಳಿದ್ದಾರೆ. ಇಲ್ಲ, ಓಕೆ, ಇಲ್ಲ. ಅವ್ರ ಬಗ್ಗೆ ಝೂಮ್ ಮೀಟಿಂಗ್ ನಲ್ಲಿ ಹೇಳೋದು ತಪ್ಪು. ಮನೋತಿಗೆ ಬರ್ಲಿ, ಅಲ್ಲಿ ಬೇಕಾದ್ರೆ ವಿಲ್ ಡಿಸ್ಕಸ್ ಇನ್ ಪರ್ಸನ್. ಓಕೆ, ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದೀವಿ, ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈಯನ್ನ ಎತ್ತಿ ದಯಮಾಡಿ. ಗೋಪಾಲಕೃಷ್ಣ ಅಣ್ಣ, ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಇವಾಗ ಸಮಯನ ದಯವಿಟ್ಟು ವೇಸ್ಟ್ ಮಾಡಬೇಡಿ, ಆಮೇಲೆ ಟೈಮ್ ಮುಗಿಯುವಾಗ ಪ್ರಶ್ನೆ ಕೇಳ್ತೀರಿ. ಅಕ್ಕ ಮಾತಾಡಿ, ಜಯಲಕ್ಷ್ಮಿ ಅಕ್ಕ. ಅಣ್ಣ ನಮಸ್ಕಾರ. ಏನಂದ್ರೆ ಈ ಜನ್ಮದಲ್ಲಿ ಗಂಡ ಹೆಂಡತಿ ಮದ್ವೆ ಆಗ್ತಾರೆ, ಸ್ವಲ್ಪ ದಿನ ಜೊತೆ ಇರ್ತಾರೆ, ಮತ್ತೆ ಡೈವರ್ಸು ಆತರ ಎಲ್ಲ ಆಗುತ್ತಲ್ಲ. ಇನ್ನ ನೆಕ್ಸ್ಟ್ ಜನ್ಮದಲ್ಲೂ ಅದೇ ರೀತಿ ಅವ್ರ ಸಂಬಂಧ ಇರುತ್ತಾ ಅಥವಾ ಚೇತರಿಸ್ಕೊಳುತ್ತಾ ಅಂತ? ಅದು ಕರ್ಮಾನುಸಾರ ಡಿಪೆಂಡ್ ಆಗ್ತದಮ್ಮ. ಕೆಲವೆಲ್ಲ ಹೇಳಕ್ಕಾಗಲ್ಲ, ಇವರೇ ಇರ್ತಾರೆ ಅವ್ರು ಇರ್ತಾರೆ ಅಂತ. ಆ ಕರ್ಮಾನುಸಾರ ಎಲ್ಲ ಆಗ್ತದಮ್ಮ. ಅದೇ ನೀವ್ ಹೇಳಿದ್ರಲ್ಲ, ಅಂದ್ರೆ ಗಂಡ ಹೆಂಡತಿ ಸಂಬಂಧ ಸ್ಟಾರ್ಟಿಂಗ್ ನಲ್ಲಿ ನೀವು ಬರುವಾಗ ಡಿಸೈಡ್ ಮಾಡ್ತೀರಾ ನಿಮ್ಮ ಪಾರ್ಟ್ನರ್ ಯಾರು ಅಂತ. ಚತುರ್ಮುಖ ಬ್ರಹ್ಮಲೋಕದಲ್ಲಿ ಮನೋನ್ಮಯ ಕೋಶ ತಗೊಳ್ಳುವಾಗ
ಸೊ ಅವರು ನಿಮ್ಮ ಪರ್ಮನೆಂಟ್ ಪಾರ್ಟ್ನರ್ ಆಗಿರ್ತಾರೆ. ಬಟ್ ಇಲ್ಲಿ ಹುಟ್ಟಿದ ಮೇಲೆ ಏನಾಗ್ತದೆ, ಬಿಕಾಸ್ ಆಫ್ ಸರ್ಟನ್ ಸಿಚುವೇಶನ್ಸ್ ನಿಮ್ ಕರ್ಮ ಬರ್ತದೆ. ಆ ಕರ್ಮ ಬೇರೆ ಬೇರೆ ತರ ಇರ್ತದೆ. ಅಕಾರ್ಡಿಂಗ್ಲಿ ದ ಪಾರ್ಟ್ನರ್ಸ್ ಕಮ್. ಓಕೆ ಅಣ್ಣ. ಆಮೇಲೆ ಮತ್ತೆ ಇನ್ನೊಂದು ಕ್ವಶನ್ ಇತ್ತು. ಈಗ ಎಲಾಬ್ರೇಟ್ ಅದನ್ನ ಹೇಳ್ತಾ ಹೋಗ್ತಾ ಇರ್ತದೆ. ಈ ಝೂಮ್ ಮೀಟಿಂಗ್ ನಲ್ಲಿ ಇರೋ ಟೈಮ್ ನಲ್ಲಿ ಅದನ್ನ ನಾವು ವಿವರಿಸಕ್ ಆಗಲ್ಲ. ಸರಿ ಅಣ್ಣ, ಆಯ್ತು ಅಣ್ಣ. ಮನೆ ಹೊತ್ತಿಗೆ ಬರ್ತೀನಿ, ಅವಾಗ ಮಾತಾಡ್ಬೋದು ಅಣ್ಣ. ಇಲ್ಲಿ ಮೆನಿ ಫ್ಯಾಕ್ಟರ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್. ಓಕೆ ಅಣ್ಣ. ಅಂದ್ರೆ ಇನ್ನೊಂದು ಸಣ್ಣ ಕ್ವಶನ್ ಏನಂದ್ರೆ, ಇವಾಗ ಗಂಡ ಹೆಂಡತಿ ಇಬ್ರಲ್ಲಿ ಯಾರಾದ್ರೂ ಒಬ್ರು ಮುಕ್ತಿ ತಗೊಂಡ್ರೆ ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಅವ್ರಿಗೆ ಬೇರೆ ಪಾರ್ಟ್ನರ್ ಸಿಗ್ತಾರ? ಅಂದ್ರೆ ಅವ್ರು ಮತ್ತೆ ಸೆಲೆಕ್ಟ್ ಹೆಂಗೆ ಅದು ಆತರ? ಇವಾಗ ಹೆಂಡತಿಗೆ ಮುಕ್ತಿ ಸಿಕ್ತು, ಆ ಆ ಪರ್ಸನ್ಗೆ ಹಸ್ಬೆಂಡ್ ಆದವ್ರಿಗೆ ಬೇರೆ ಹೆಂಡತಿಯಾಗಿ ಸಿಗ್ತಾರಾ ಅಥವಾ ಹೇಗೆ ಅಂತ? ಅಲ್ಲ, ಮುಕ್ತಿ ಸಿಕ್ಕಿದ್ರಂದ್ರೆ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ತುಕಾರಾಮ್, ಭಕ್ತ ತುಕಾರಾಮ್ ಇದ್ರು, ಗೊತ್ತಲ್ಲ? ಫೇಮಸ್ ವಿಠಲ ಭಕ್ತರು. ಸೊ ಅವರು ತುಂಬಾ ಭಕ್ತರಾಗಿದ್ರು. ಅವ್ರಿಗೆ ಕೆಲವು ದಿವಸ ಆದ್ಮೇಲೆ ಮಹಾವಿಷ್ಣು ಸೂಚನೆ ಕಳಿಸ್ತಾರೆ, ನಾಳೆ ಬಂದು ನಾನು ವಿಮಾನ ಕಳಿಸ್ತೀನಿ, ಆದ್ಮೇಲೆ ನೀನ್ ಬಂದ್ಬಿಡು ಅಂತ. ಸೊ ಅವ್ರ ಹೆಂಡತಿ ಹೇಳ್ತಾರೆ, ನಾಳೆ ಬೆಳಿಗ್ಗೆ ಇಷ್ಟೊತ್ತಿಗೆ ನನ್ಗೆ ವೈಕುಂಠದಿಂದ ಕರೆ ಬರ್ತಾ ಇದೆ, ನೀನು ರೆಡಿ ಆಗು, ಬಾ ಹೋಗೋಣ ಅಂತ. ಸರಿ ಅಂತ ಮಲ್ಕೊಳ್ತಾರೆ. ಕರೆಕ್ಟ್ ಆಗಿ ಆ ಟೈಮ್ಗೆ ಸ್ಪೇಸ್ ನಲ್ಲಿ ಗರುಡ ವಾಹನ ಮೇಲೆ ವಿಮಾನ ಬರ್ತಿದೆ. ಅವಾಗ ತುಕಾರಾಮ್ ಅವ್ರ ವೈಫ್ ಕೇಳ್ತಾರೆ, ಬಾ ಹೋಗೋಣ ಅಂತ. ಆಕೆ ಬರಲ್ಲ. ಆಕೆ ಏನ್ ಹೇಳ್ತಾಳೆ, ಮಕ್ಕಳಿದ್ದಾರೆ, ನಾನ್ ನೋಡ್ಕೋಬೇಕು ಅಂತ. ಸೊ ಅವ್ರು ಹೋಗ್ತಾರೆ, ಅವ್ರು ವೈಕುಂಠಕ್ಕೆ ಹೋಗ್ತಾರೆ. ಸೊ ಶಿ ರಿಮೈನ್ಸ್ ದೇರ್. ಸೊ ಶಿ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟು ರಿಮೈನ್ ಅಂಡ್ ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್. ಸೊ ಇಟ್ ಆಲ್ ಡಿಪೆಂಡ್ಸ್. ಓಕೆ. ಅದೇ ಮರು ಜನ್ಮದಲ್ಲಿ ಅವ್ರ ವೈಫ್ಗೆ ಬೇರೆ ಯಾರು ಸಿಗ್ತಾರೆ? ಬಿಟ್ಬಿಟ್ಟು ಹೋಗಿದ್ರೆ ಅವರು ವೈಕುಂಠ ಹೋಗ್ತಾ ಇದ್ರು. ಸೊ ಅವರು ಇದಾರೆ, ಅವರು ಡಿಸೈರ್ ಇಂದ ಸಿಕ್ಕಾಕೊಂಡ್ರು ಈ ಮಾಯದಲ್ಲಿ. ಅವ್ರ ಮಕ್ಕಳನ್ನ ನೋಡ್ಬೇಕು. ಸೊ ಅವ್ರ ಕರ್ಮಾನುಸಾರ ಅವರು ಇರ್ತಾರೆ. ನೆಕ್ಸ್ಟ್ ಜನ್ಮದಲ್ಲಿ ಅವರು ರಿಯಲೈಸ್ ಮಾಡಿದ್ರೆ ಅವ್ರು ವೈಕುಂಠಕ್ಕೆ ಹೋಗ್ತಾರೆ. ಇಲ್ಲ, ತುಕಾರಾಮು ಮಹಾವಿಷ್ಣು ಹತ್ರ ಹೋದ್ಮೇಲೆ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕು ಅವ್ರನ್ನ ಕರ್ಕೊ ಅಂತ. ಸೊ ಮಹಾವಿಷ್ಣು ಅವ್ರನ್ನ ನೆಕ್ಸ್ಟ್ ಜನ್ಮದಲ್ಲಿ ಅವ್ರಿಗೆ ಬುದ್ಧಿ ಕೊಟ್ಟು ಅವ್ರು ಸಾಧನೆ ಮಾಡಿ ಅವ್ರನ್ನ ವೈಕುಂಠ ಕರ್ಕೊಂಡು. ವಿನಯ್ ಅಣ್ಣ ಮಾತಾಡಿ. ಸತೀಶ್ ನಮಸ್ತೆ. ನಮಸ್ತೆ ಅಪ್ಪ. ಸತೀಶನ, ಏನಿಲ್ಲ, ಇದು ಇದರದ್ದೇ ಸಂಬಂಧಪಟ್ಟಿದ ಪ್ರಶ್ನೆ. ಇವಾಗ ಇದು ಗಂಡ ಹೆಂಡತಿ ಡೈವರ್ಸ್ ಆಗೋದು ಮತ್ತೆ ಇದ್ ಮಾಡೋದು, ಚೂರ್ ಜೋರಾಗಿ ಮಾತಾಡಿ ಅಣ್ಣ. ಸಾರಿ, ಚೂರ್ ಜೋರಾಗಿ ಮಾತಾಡಿ ಅಣ್ಣ. ಸತೀಶನ ನಮಸ್ತೆ. ಕೇಳಿಸ್ತಾ ಸತೀಶನ? ಕೇಳಿಸ್ತಾ ಇದೆ ಸತೀಶನ. ಏನಿಲ್ಲ ಸತೀಶನ, ಇದ್ರದ್ದು ಸಂಬಂಧಪಟ್ಟಿದ್ದೆ ಕ್ವಶನ್. ಇದನ್ನೇ ಕೇಳ್ಬೇಕು ಅನ್ಕೊಂಡಿದ್ದ ಮೇಡಮ್ ಅದನ್ನ ಕೇಳ್ತಾ ಇದ್ರು. ಏನಂದ್ರೆ, ಇವಾಗ ಇದು ಗಂಡ ಹೆಂಡತಿ ಡೈವರ್ಸ್ ಆಗೋದು ಮತ್ತೆ ಮತ್ತೊಂದು ಮದ್ವೆ ಆಗೋದು, ಇದೆಲ್ಲ ಏನಕ್ಕೆ ಸತೀಶನ? ಇದು ಅಂದ್ರೆ ಇದೆಲ್ಲ ಅವ್ರ ಕರ್ಮಪ್ಪ. ಅದೆಲ್ಲ ಅವ್ರವ್ರು ಮಾಡಿದ ಕರ್ಮ ಅನುಸಾರ. ಅವ್ರು ಹೋದ್ ಜನ್ಮದಲ್ಲಿ ಯಾರನ್ನಾದ್ರೂ ಈ ತರ ಹಿಂಸೆ ಕೊಟ್ಟು ತೊಂದರೆ ಕೊಟ್ಟಿದ್ರೆ ಈ ಜನ್ಮದಲ್ಲಿ ನೀವು ಡೈವರ್ಸ್ ಮಾಡ್ಕೊಳ್ತೀರಾ. ಅದು ಇವಾಗ ಬಂದು ಕಮ್ಸ್ ಔಟ್. ಅದಕ್ಕೆ ರೀಸನ್ ಕೊಡಕ್ಕಾಗಲ್ಲ. ಎವ್ರಿಥಿಂಗ್ ಬೇಸಿಸ್ ಆನ್ ಯುವರ್ ಕರ್ಮಾಸ್ ಫ್ರಮ್ ದ ಪಾಸ್ಟ್ ಬರ್ತ್. ವಾಟ್ ಈಸ್ ಹ್ಯಾಪನಿಂಗ್ ನೌ. ನಾಗಮಣಿ ಅಕ್ಕ ಮಾತಾಡಿ. ನಾಗಮಣಿ ವಿಜಯ್ ಅಕ್ಕ. ಅಣ್ಣ ನಮಸ್ಕಾರ. ನಾನು ಮೊನ್ನೆ ನಿಮ್ಗೆ ವಾಯ್ಸ್ ರೆಕಾರ್ಡ್ ಕಳಿಸಿದೆ ಅಣ್ಣ. ನಾಳೆ ಮನಾವತಿಗೆ ನಾನು ಬರ್ಬೇಕು ಅಂತ ನೀವು ಬನ್ನಿ ಅಂತ ಹೇಳಿದ್ರಿ. ಆದ್ರೆ ನನ್ಗೆ ಪೀರಿಯಡ್ ಇದಾಗಿರೋದ್ರಿಂದ ನಾನು ಬರ್ಬೋದಾತ ಬರ್ಬಾರ್ದ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಒಂಚೂರು ನನ್ಗೆ ಕ್ಲಾರಿಟಿ ಬೇಕಿತ್ತು ಅಣ್ಣ. ನಾಳೆಗೆ 2ನೇ ದಿವಸ ಆಗುತ್ತೆ. ನಾಳೆಗೆ ಎರಡು ದಿವಸ ಆಗುತ್ತೆ ಅಣ್ಣ. ಯಾಕಂದ್ರೆ ಇದು ಫಸ್ಟ್ ಟೈಮು, ನನ್ಗೆ ಗೊತ್ತಿಲ್ಲ ಯಾವ ತರಕ್ಕೆ ಏನು ಅಂತ ನನಗೆ ಗೊತ್ತಿಲ್ಲ. ಹಂಗಾಗಿ ಒಂದು ಕ್ಲಾರಿಟಿ ಬೇಕಿತ್ತು. ಆಯ್ತಣ್ಣ, ಓಕೆ ಅಣ್ಣ. ಆಮೇಲೆ ಇನ್ನೊಂದು,
ಇವರು ಬಿಜಾಪುರದವ್ರೊಬ್ರು ಇವಾಗ ನನ್ಗೆ ಈ ತರ ಒಂದು ಆಗ್ತಿದೆ ಅಂತ ಹೇಳಿದ್ರಲ್ವಾ, ನನ್ಗೆ 3 ವರ್ಷದಿಂದ ಈ ತರ ಆಗ್ತಿದೆ ಅಣ್ಣ. ಬೆಳಿಗ್ಗೆ ಎದ್ದೇಳವಾಗ್ಲೇನೆ ನಾನು ಬೇಗ ಎದ್ದೇಳಿಲ್ಲ ಅಂದ್ರೆ ಆ ಒಂದು ಏನು ಡಿವೈನ್ ಇದು ಏನಿದೆಯೋ ಅದೇ ಬಂದು ನನಗೆ ಒಂಥರ ಎಬ್ಬಿಸ್ತೋ ತರಕ ಆಗುತ್ತೆ. ಮತ್ತೆ ನಾನು ಬಾಗ್ಲು ತಕೊಂಡು ಈಚೆ ಬಂದ್ರೆ ನನಗೆ ವೆಲ್ಕಮ್ ಮಾಡೋ ತರಕ್ಕೆ ಹಲೋ ಅಣ್ಣ ಅವರು ಪವಿತ್ರ ಐ ಥಿಂಕ್ ಮ್ಯೂಟ್ ಆಗಿದ್ದಾರೆ ಅನ್ಸುತ್ತೆ. ಒಂದ್ ಪ್ರಶ್ನೆ ಇದೆ ಸರಿ. ಅಣ್ಣ. ಕಣ್ಣು ದೃಷ್ಟಿ ಆಗೋದನ್ನ ತಡೆಯೋದು ಹೇಗೆ ಅಂತ ಕೇಳಿದ್ದಾರೆ ಅಣ್ಣ. ಕಣ್ಣು ದೃಷ್ಟಿ ಆಗೋದು ತಡೆಯೋದಂದ್ರೆ ನೀವು ಬಂದ್ಬಿಟ್ಟು ಏನ್ ಮಾಡ್ಬೇಕು, ಕೆಲವು ಅಮ್ಮನವ್ರ ದೇವಸ್ಥಾನದಲ್ಲಿ ಪೌರ್ಣಿಮೆ ಅಮಾವಾಸ್ಯಕ್ಕೆ ಹೋದ್ರೆ ಅಲ್ಲಿ ದೃಷ್ಟಿ ತೆಗಿತಾರೆ. ಅದಕ್ಕೆ ಸಪರೇಟ್ ಪ್ರೊಸೀಜರ್ ಇದೆ, ಅದನ್ನ ತಗೋಬಹುದು. ಇಲ್ಲ ಮನೆಯಲ್ಲಿ ಹಿರಿಯರಿದ್ರೆ ಹಿರಿಯರಿಗೆ ಗೊತ್ತು ಯಾವ ತರ ತೆಗಿಬೇಕು ಅಂತ, ಅದನ್ನ ಕಲ್ಲುಪ್ಪಿನಲ್ಲಿ ತೆಗಿತಾರೆ. ಈ ಕಾಲದಲ್ಲಿ ಎಲ್ಲಿ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಆ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು, ಹಿರಿಯರಿಗೆ ಎಲ್ಲ ಗೊತ್ತಾಗ್ತಾ ಇತ್ತು, ಅವ್ರ ದೃಷ್ಟಿ ತೆಗಿತಾ ಇದ್ರು. ಈಗೆಲ್ಲ ಇಂಡಿವಿಜುವಲ್ ಆಗಿ ಹೋಗಿ ಅವರು ವಾಸ್ಕ್ ಮಾಡ್ತಾರಲ್ಲ, ಸೊ ದೇ ಗೆಟ್ ಕಾಟ್ ಇನ್ ಆಲ್ ದಿಸ್ ನೆಗೆಟಿವ್ ಆಕ್ಟಿವಿಟಿ. ಓಕೆ, ನಮಸ್ಕಾರ ಅಣ್ಣ. ಇನ್ನೊಬ್ರು ಪ್ರಶ್ನೆ ಕೇಳಿದರೆ, ಗುರುವಾಯೂರ್ ಬಗ್ಗೆ ತಿಳಿಸಿ, ಹಾಗೆ ಅಲ್ಲಿರುವ ಡಯಟಿ ಆದ ಕೃಷ್ಣ ಅವರ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಗುರುವಾಯೂರ್ ಬಗ್ಗೆ ಸ್ಥಳ ಪುರಾಣ ಇದೆ, ಅದು ಅಲ್ಲಿ ಹೋಗಿ ಅವ್ರನ್ನ ಕೇಳಿದ್ರೆ ಅವ್ರ ಸ್ಥಳ ಪುರಾಣ ಹೇಳ್ತಾರೆ. ಝೂಮ್ ಮೀಟಿಂಗ್ ಹೇಳಕ್ಕೆ ಅದು 1 hour ಆಗ್ತದೆ, ಅದು ಹೇಳಕ್ ಆಗಲ್ಲ. ಅವ್ರು ತಿಳ್ಕೊಳ್ಳಿ ಪರ್ಸನಲ್ ಆಗಿ. ಶ್ರೀ ಕೃಷ್ಣನೇ ಅಲ್ಲಿ ಬಂದ್ಬಿಟ್ಟು ಗುರುವಾಯೂರ್ ತರ ಇರೋದು. ಗುರು ಭಗವಾನು ಪ್ಲಸ್ ವಾಯು ಭಗವಾನು ಇಬ್ರು ಸೇರಿ ಶ್ರೀ ಕೃಷ್ಣ ಪರಮಾತ್ಮನ ಅಲ್ಲಿ ಸ್ಥಾಪಿತ ಮಾಡಿದ್ದು, ಅದಕ್ಕೋಸ್ಕರನೇ ಗುರುವಾಯೂರ್ ಅಂತ ಬಂದಿತ್ತು. ಧನ್ಯವಾದಗಳು. ವಿನಯ್ ಅಣ್ಣ ಮಾತಾಡಿ. ಸತೀಶಣ್ಣ, ಇನ್ನೊಂದು ಪ್ರಶ್ನೆ ಇದೆ ಸತೀಶಣ್ಣ. ಸತೀಶಣ್ಣ, ಏನಿಲ್ಲ, ಆಯ್ತಾ, ಇವಾಗ ಆಲ್ಮೋಸ್ಟ್ ನಮ್ಗೆ ಇವಾಗ ಎಲ್ಲದಕ್ಕೂ ಏನ್ ಕೆಲಸ ಮಾಡಕ್ಕಿಂತ ಮುಂಚೆ ಅಥವಾ ಆದ್ಮೇಲೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅನ್ನೋದು ರೂಢಿ ಆಗಿದೆ ಸತೀಶಣ್ಣ. ಆದ್ರೆ ಏನಂದ್ರೆ ಇದು ನೀವು ಈ ಕೈಲಾಸ ಮತ್ತೆ ಇದು ವೈಕುಂಠ ಅಂತ ಹೇಳ್ತಿರಲ್ಲ, ಅದನ್ನು ಹೇಳ್ಕೊಂತ ಇರ್ಬೇಕಾ ವೈಕುಂಠ ಕೈಲಾಸ ಅನ್ನೋದನ್ನ? ಮತ್ತೆ ಅದಿಲ್ಲಾಂದ್ರೆ ಏನ್ ಒಂದ್ಸಲಿ ಅದನ್ನ ನೆನ್ಸ್ಕೊಬೇಕು ಏನ್ ಸತೀಶಣ್ಣ ಅದು ವೈಕುಂಠ ಕೈಲಾಸ? ಇದು ಎರಡಿದೆ, ಮೈಂಡ್ ಇಸ್ ದೇರ್ ಅಂಡ್ ಮನಸ್ ಇಸ್ ದೇರ್. ಓಕೆ, ಮನಸ್ಸಿನಲ್ಲಿ ನೀವು ಯಾವಾಗ್ಲೂ ಶ್ರೀ ಕೃಷ್ಣ ಅರ್ಪಣಮಸ್ತು, ಇಲ್ಲ ರಾಮ ರಾಮ ಅಂತ ಹೇಳ್ಬೋದು, ಅಮರ ಅಮರ ಅಂತ ಹೇಳ್ಬೋದು, ಇಲ್ಲ ಯಾವ ದೇವ್ರನ್ನ ಸ್ಮರಣೆ ಮಾಡ್ತೀರೋ ಆ ಸ್ಮರಣೆ ನಾಮವನ್ನು ನೆನ್ಸ್ಕೊತಾ ಇರೋ. ಯಾವ ಕೆಲಸ ಮಾಡಕ್ ಹೋಗ್ತೀರೋ ಆವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ. ಏನಾದ್ರು ದಾನ ಧರ್ಮ ಮಾಡಂಗಿದ್ರೆ ಎನಿ ಆಕ್ಷನ್ ಯು ಡೂ ಇಟ್ ಬೈ ಸೇಯಿಂಗ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಈ ಮೈಂಡ್ ಯಾವಾಗ್ಲೂ ಅದು ಬ್ಲಾಂಕ್ ಇರಲ್ಲ, ಅದು ಏನಾದ್ರೂ ಅದಕ್ಕೆ ತೀನಿ ಕೊಡ್ತಾ ಇರ್ಬೇಕು. ಅದಕ್ಕೆ ತೀನಿ ಏನ್ ಕೊಡೋದು ಗುರು ಅಮರವರು ಹೇಳಿರೋದು, ಹ್ಯಾವ್ ಎ ವೈಕುಂಠ ಆರ್ ಕೈಲಾಸ ಇನ್ ದ ಮೈಂಡ್ ಅಂತ. ಈ ತರ ಡಿಫರೆನ್ಶಿಯೇಟ್ ಮಾಡ್ಕೋಬೇಕು ನೀವು. ಅಂದ್ರೆ ಅದ ಬೆಳಗ್ಗೆ ಅಂದ್ರೆ ಮನ್ಸಲ್ಲಿ ಅವಾಗ ವೈಕುಂಠ ಕೈಲಾಸ ಅಂತ ಅದನ್ನ ಇದ್ ಮಾಡ್ಕೊಳ್ಬೇಕಾ? ಅದನ್ನ ಇವಾಗ ನೋಡಿ, ಮೈಂಡ್ ಯಾವಾಗ್ಲೂ ಬ್ಲಾಂಕ್ ಇರಲ್ಲ, ಇಟ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಥಾಟ್ಸ್ ಕಂಟಿನ್ಯೂಸ್ಲಿ ಅಲ್ವಾ? ಹೌದು ಹೌದು. ಆ ಥಾಟ್ ನ ಏನ್ ಮಾಡಿ, ಯು ಹ್ಯಾವ್ ದ ಥಾಟ್ ಆಫ್ ಎ ಕೈಲಾಸ ಆರ್ ವೈಕುಂಠ ಇನ್ ದ ಥಾಟ್ ಕಂಟಿನ್ಯೂಸ್ ಅಷ್ಟೇ. Okay, thank you. When you say Sri Krishna Arpanamastu and do the action. Okay, okay. So you have a divinity of your choice. Thank you, sir. Thank you, sir. ತುಂಬಾ ಧನ್ಯವಾದ. ನಮಸ್ಕಾರ ಅಣ್ಣ. ನಾಗಮಣಿ ಅಕ್ಕ, ಅನ್ಮ್ಯೂಟ್ ಮಾಡಿ ಅಕ್ಕ. ಅಣ್ಣ, ನಾನು ಅವಾಗ್ಲೇ ಮಾತಾಡ್ತಾ ಇದ್ದೆ, ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಮಾತಾಡಕ್ ಆಗ್ಲಿಲ್ಲ. ಅದೇ ನಾನು ಆವಾಗ್ಲೇ ಹೇಳಿದ್ನಲ್ಲಣ್ಣ, ಈ ದೈವಿಕ ವಾಸನೆ ಅನ್ನೋದು ಪ್ರತಿದಿನ 3 ವರ್ಷದಿಂದ ನನ್ಗೆ ಪ್ರತಿದಿನ ನಾನು ಎಲ್ಲೋದ್ರುನು ಹೊರಗಡೆ ಹೋಗ್ಲಿ ಮನೇಲಿರ್ಲಿ ಯಾವಾಗ್ಲೂ ನನ್ ಜೊತೆಲಿ ಇರುತ್ತೆ ಅಣ್ಣ. ನನ್ಗೆ ಸರಿಯಾಗಿ ಇದಕ್ಕೆ ಯಾರ ಕಡೆಯಿಂದನೂ ನನ್ಗೆ ಕ್ಲಾರಿಟಿಯಾಗಿ ಉತ್ತರ ಸಿಕ್ಲಿಲ್ಲ ಅಣ್ಣ. ಪ್ಲೀಸ್ ನಂಗೆ ತಿಳಿಸ್ಕೊಡಿ ಅಣ್ಣ, ಇದ್ರ ಏನು ಇದು ಅಂತ. ಯಾರೋ ಒಂದು ಡಿವೈನ್ ಪರ್ಸನಾಲಿಟಿ ನಿಮ್ ಜೊತೆನಲ್ಲಿ ಇದ್ದಾರೆ ಅಂತ. ಅಣ್ಣ, ಮತ್ತೆ ನನ್ಗೆ ಕೆಲವೊಂದು ಗೊಂದಲಗಳಿವೆ. ಇಲ್ಲಿ ಟೈಮು ಇದು ಸಾಕಾಗದೆ ಇರೋದ್ರಿಂದ ನಾನು ನೇರವಾಗಿ ನಿಮ್ಮ ಹತ್ರ ನಾನು ಮಾತಾಡ್ಬೋದಾ ಅಣ್ಣ? ಮನೋವತಿಗೆ ಬನ್ನಿಮ್ಮ, ಮಾತಾಡೋಣ ಖಂಡಿತ. ಆಯ್ತಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ.
ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ವಿಡಿಯೋದಲ್ಲಿ ಕೈ ಎತ್ತಿ. ಅರ್ಜುನ್ ಅಣ್ಣ ಅನ್ಮ್ಯೂಟ್ ಮಾಡಿ ಅಣ್ಣ. ಸರ್ ಇವಾಗ ನಮ್ಮ ಮೈಂಡಿಗೆ ನೆಗೆಟಿವ್ ಥಾಟ್ಸು ಹೆದರಿಕೆ ಬರೋದು ಆ ತರ ಆದಾಗ ನಾವು ಹೇಗೆ ನಮ್ಮನ್ನು ನಾವು ಇದ್ ಮಾಡ್ಕೋಬೇಕಾಗತ್ತೆ ಸರ್, ಕಂಟ್ರೋಲ್ ಮಾಡ್ಬೇಕಾಗತ್ತೆ ಸರ್? ಅದಕ್ಕೆ ನೆಗೆಟಿವ್ ಥಾಟ್ಸ್ ಬರೋಕ್ಕೆ ನೀವು ಅದಕ್ಕೆ ಜಾಗ ಕೊಡಬಾರ್ದು. ಆ ನೆಗೆಟಿವ್ ಥಾಟ್ಸ್ ನ ಯು ರಿಪ್ಲೇಸ್ ಇಟ್ ಬೈ ಎ ಡಿವೈನ್ ಥಾಟ್ಸ್. ಅದಕ್ಕೆ ಗುರು ಅಮರ ಹೇಳಿದ್ರು, ಹ್ಯಾವ್ ಎ ವೈಕುಂಠ ಆರ್ ಕೈಲಾಸ ಇನ್ ಯುವರ್ ಮೈಂಡ್ ಆಲ್ವೇಸ್. ದಟ್ ವಿಲ್ ಬಿ ಅ ಪಾಸಿಟಿವ್ ಥಾಟ್. ನಾನು ನಿಮಗೆ ಸುಮಾರು ಸರಿ ಫೋನ್ ಮಾಡಿದಾಗ ಹೇಳಿದ್ದೆ ಅನ್ಸುತ್ತೆ ಪರ್ಸನಲ್ ಆಗಿ, ಅದು ತಮ್ಗೆ ಗೊತ್ತಿರ್ಬೇಕು. ಅರ್ಜುನ್ ನನ್ನ ಹೆಸರು. ಹೇಳಿ. ಅದೇ ಸರ್ ಸ್ವಲ್ಪ ನನಗೆ ಮಧ್ಯಾಹ್ನ ಒಂದು 3:30 ನಂತರ ಸಂಜೆ ಕತ್ಲಾಗ್ತಿದ್ದಂಗೆ ಸ್ವಲ್ಪ ಈ ಭಯ ಸ್ವಲ್ಪ ಜಾಸ್ತಿ ಆಗತ್ತೆ ಸರ್, ಉಲ್ಬಣ ಅಂತಾರಲ್ಲ ಆತರ. ಆ ಸಮಯದಲ್ಲಿ ಗುರು ಅಮರವನ್ನ ಸ್ಮರಣೆ ಮಾಡಿ ಆ ಭಯ ಹೊರಟಾಗ್ತದೆ. ಆ ಅವೇರ್ನೆಸ್ ಇಟ್ಕೊಳ್ಳಿ. ನಿಮ್ಗೆ ಅಂತ ಒಬ್ರು ಗುರು ಇದ್ದಾರೆ, ಅವ್ರನ್ನ ನಂಬಿ ಅವ್ರ ನಂಬಿಕೆಯಿಂದ ಅವ್ರು ನೋಡ್ಕೊಳ್ತಾರೆ ಅಂತ ಆ ಒಂದು ಭಾವನೆ ಇಟ್ಕೊಳ್ಳಿ. ಅವಾಗ ಆ ಸಮಯದಲ್ಲಿ ಆ ಫಿಯರ್ ಅನ್ನೋದು ಹೊರಟೋಗ್ತದೆ. ಓಕೆ ಸರ್, ಫೈನ್, ಥ್ಯಾಂಕ್ ಯು. ನಮಸ್ಕಾರ. ಬೇರೆ ಯಾರಿಗಾದ್ರು ಪ್ರಶ್ನೆ ಇದ್ರೆ ಕೈ ಎತ್ತಿ. ಅಣ್ಣ ಇನ್ನೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಪ್ರತಿ ಕೆಲಸದಲ್ಲೂ ಶ್ರೀಕೃಷ್ಣ ಅರ್ಪಣಮಸ್ತು ಅನ್ನ ಹೇಳಿದ್ರು ಯಾಕೆ ನಾವು ಧ್ಯಾನವನ್ನ ಮಾಡ್ಬೇಕು ಅಂತ ಕೇಳಿದ್ದಾರೆ. ಯಾಕೆ ಮಾಡ್ಬೇಕಂದ್ರೆ ಕರ್ಮ ನಮ್ಮಲ್ಲಿ ಅಂಟ್ಕೋಬಾರ್ದು ಅಂತ ಹೇಳ್ಬೇಕು. ಅದು ಇನ್ನೊಂದು, ನಾನು ಅನ್ನೋದು ಅಹಂಕಾರ ಇರೋದಿಲ್ಲ, ನೀವು ಮಾಡೋದಿಲ್ಲ. ಅದು ನಮ್ಮ ಮೇಲ್ಗಡೆ ಒಬ್ರು ಇದ್ದಾರೆ ಪರಮಾತ್ಮ. ಸೊ ಅವನಿಂದನೇ ಎಲ್ಲ ಆಗೋದಂತ ಆ ಒಂದು ಹಂಬಲ್ನೆಸ್ ಬರ್ಬೇಕು ನಿಮ್ಗೆ. ವೆದರ್ ಗುಡ್ ಆರ್ ಬ್ಯಾಡ್, ಎನಿ ಆಕ್ಷನ್ ಯು ಡು, ಕರ್ಮ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಟ್. ಆ ಕರ್ಮವನ್ನು ನೀವು ಅನುಭವಿಸ್ಬೇಕು. ನೀವು ಶ್ರೀ ಕೃಷ್ಣ ಅರ್ಪಣಮಸ್ತು ಅಂದ್ರೆ ಆವಾಗ ಆ ಕರ್ಮ ನಿಮ್ಗೆ ಅಂಟಲ್ಲ. ನೀವು ಈ ಮಾಯದಿಂದ, ಈ ಬರ್ತ್ ಸೈಕಲ್ ಡೆತ್ ಸೈಕಲ್ ನಿಂದ ನೀವು ಯು ವಿಲ್ ಗೋ ಬ್ಯಾಕ್ ಟು ಪರಬ್ರಹ್ಮ ಲೋಕ. ಧನ್ಯವಾದಗಳು ಅಣ್ಣ. ಅಣ್ಣ ಮುಂದಿನ ಪ್ರಶ್ನೆ, ಜನ ಯಾವಾಗ ಬ್ಯಾಂಗ್ಳೂರನ್ನ ವೆಕೇಟ್ ಮಾಡ್ತಾರೆ ಅಂದ್ರೆ ಈ ಬಿಗ್ ಇನ್ಸಿಡೆಂಟ್ಸ್ ಅಂತ ನೀವೇನ್ ಹೇಳ್ತಾ ಇದ್ದೀರಾ ಮುಂದಿನ ವರ್ಷ ಆದ್ಮೇಲೆ, ಸೊ ಅವಾಗ ಜನ ವ್ಯಾಕೇಟ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಸೊ ಅದು ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಒಂದ್ ಅಕ್ಕ ಕೇಳಿದ್ದಾರೆ. ಅದು ಅವ್ರನ್ನ ಅತ್ರಿ ಮಹರ್ಷಿನ ಕೇಳ್ಬೇಕಂತ ಹೇಳಿ ಅವ್ರ ಆನ್ಸರ್ ಕೊಡ್ತಾರೆ. ಓಕೆ, ಧನ್ಯವಾದಗಳು ಅಣ್ಣ. ಒಬ್ರು ಒಂದು ಅನುಭವನ ಹೇಳಿದ್ದಾರೆ. ನಮಸ್ಕಾರ ಸತೀಶ್ ಅಣ್ಣ, ನನಗೂ ಒಂದು ಸಲ ಕಾರ್ ನಲ್ಲಿ ಹೋಗಬೇಕಾದ್ರೆ ಮಲ್ಲಿಗೆ ಹೂವು ಪರಿಮಳ ಬರ್ತಾ ಇತ್ತು, ಆದ್ರೆ ಅಲ್ಲಿ ಯಾವ ಮಲ್ಲಿಗೆ ಹೂವು ಇರ್ಲಿಲ್ಲ. ಆ ಟೈಮಲ್ಲಿ ಯಾರಾದ್ರೂ ಒಂದು ಡಿವೈನ್ ಪರ್ಸನಾಲಿಟಿ ಬಂದಿದ್ರಾ ಅಂತ ಕೇಳಿದ್ದಾರೆ ಅಣ್ಣ. ನೋಡಿ ಏನಾಗ್ತದೆ ಅಂದ್ರೆ, ದಿಸ್ ಇಸ್ ಎ ಹ್ಯೂಜ್ ಸ್ಪೇಸ್, ಬ್ರಹ್ಮಾಂಡ. ಇದರಲ್ಲಿ ಸೋ ಮೆನಿ ಆಕ್ಟಿವಿಟೀಸ್ ಆರ್ ಹ್ಯಾಪನಿಂಗ್ ಇನ್ ಡಿಫ್ರೆಂಟ್ ಪ್ಲೇನ್ಸ್. ಸೊ ಆ ಡಿಫ್ರೆಂಟ್ ಪ್ಲೇನ್ ನಲ್ಲಿ ಡಿವಿನಿಟೀಸ್ ವಿಲ್ ಬಿ ಗೋಯಿಂಗ್ ಅಂಡ್ ಕಮಿಂಗ್. ಸೊ ನಿಮ್ ಕಾರ್ ಹೋಗುವಾಗ ದೇ ವಿಲ್ ಬಿ ಪಾಸಿಂಗ್ ಬೈ. ಸೊ ಆವಾಗ ಯು ವಿಲ್ ಫೀಲ್ ದ ಪ್ರೆಸೆನ್ಸ್ ಆಫ್ ದ ಡಿವಿನಿಟಿ. ಓಕೆ, ನಮಸ್ತೆ ಅಣ್ಣ. ಇನ್ನೊಂದು ಪ್ರಶ್ನೆ, ಇವಾಗ ಮೋದಿಜಿ ಅವರು ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡ್ತಾ ಇದಾರಲ್ಲ, ಇದರಿಂದ ನಮ್ಮ ಭಾರತ ದೇಶಕ್ಕೆ ಒಳ್ಳೇದಾಗುತ್ತಾ ಅಂತ ಕೇಳಿದ್ದಾರೆ ಅಣ್ಣ. It's evidently it is natural, Amma. Why he should go and sit and do dhyana there? Because he wants to have the goodness of Bharat. He wants to bring Bharat in a very good position. He wants to do for Bharat so many things which he has got in his mind. For that he is praying to the divinity to give him the strength. ಓಕೆ, ಧನ್ಯವಾದಗಳಣ್ಣ. ಅಣ್ಣ ಇನ್ನೊಂದು ಪ್ರಶ್ನೆ, ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಬಲಮುರಿ ಗಣೇಶ ಇದೆಯಂತೆ. ಪವಿತ್ರ ಡಿವೈನ್ ಬ್ಲೆಸಿಂಗ್ಸ್ ಅಣ್ಣ. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ಲಾ ಅಣ್ಣ? ಅಣ್ಣ ಅಣ್ಣ ಒಬ್ರು ಪ್ರಶ್ನೆ, ಬಲಮುರಿ ಗಣೇಶ ಮತ್ತೆ ಎಡಮುರಿ ಗಣೇಶ ಸಂಬಂಧಿಸಿದ್ದು. ಅವರ ಮನೆಯಲ್ಲಿ ಬಲಮುರಿ ಗಣೇಶ ಇದೆಯಂತೆ, ಸೊ ಅವ್ರಿಗೆ ಯಾರೋ ಹೇಳಿದ್ರಂತೆ ಎಡಮುರಿ ಗಣೇಶ ಇಡ್ಬೇಕು ಅಂತ. ಸೊ ಅವ್ರು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಅಲ್ಲ, ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲಮ್ಮ. ಗೊತ್ತಿಲ್ಲದ ವಿಷಯದಲ್ಲಿ ನಾವು ಹೇಳ್ಬಾರ್ದು. ಮೇ ಬಿ ಅದು ನಾವಾಗಿ ಅದನ್ನೆಲ್ಲ ನಾವು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ.
But have Ganesha, whether it is Balamuri or right side or left side, ಹೃದಯದಿಂದ ಭಗವಂತನ ಸ್ಮರಣೆ ಮಾಡಿದ್ರೆ he will always bless you. The question of this side or that side doesn't matter. Okay. Only if you try to have any material desire, then all these conditions come. You should keep a right side Ganesha or a left side Ganesha for someone left, for someone right, and do all these things. ಧನ್ಯವಾದಗಳು ಅಣ್ಣ. ಅಣ್ಣ ಇನ್ನೊಂದು ವಿಷಯ ಬಂದಿದೆ. ರೀಸೆಂಟ್ ಆಗಿ ಗ್ರೂಪ್ ಅಲ್ಲಿ ಒಂದು ಅಮರ ಗುರುಗಳ ಪೋಸ್ಟ್ ಇತ್ತು. ಅವರ ಒಂದು ಕೊಟೇಶನ್, ಮನುಷ್ಯ ತನ್ನ ಆಟವನ್ನು ಮುಗಿಸಿದ್ದಾನೆ, ಭವಿಷ್ಯವು ದೇವರ ಸರದಿಯಾಗಿದೆ, ಋಷಿಗಳು ಜಾಗ ಸಿದ್ಧಪಡಿಸಿದ್ದಾರೆ, ನಿರ್ಭೀತಿಯಿಂದ ಮನಸ್ಸಿನೊಂದಿಗೆ ಹೋರಾಡಿ ಮತ್ತು ಧ್ಯಾನದಿಂದ ಅದನ್ನು ನಿಗ್ರಹಿಸಿ ಮತ್ತು ದೇವರ ರಾಜ್ಯವಾದ ಸತ್ಯಯುಗವನ್ನು ಘೋಷಿಸಿ ಅಂತ. ಅದರ ಮೀನಿಂಗ್ ಏನು, ಅದ್ರ ಬಗ್ಗೆ ಸ್ವಲ್ಪ ಎಲಾಬ್ರೇಟ್ ಮಾಡಿ ಅಂತ ಕೇಳಿದ್ದಾರೆ ಅಣ್ಣ. ಇಟ್ಸ್ ಎವಿಡೆಂಟ್ ಹೇಳಿದಾರಲ್ಲ ಗುರು ಅಮರ ಅವರು, ಎಷ್ಟೊತ್ತಿ ನಾವು ಹೇಳಿದೀವಿ ಎಪಿಸೋಡ್ಸ್ ನಲ್ಲಿ. ಕಲಿಯುಗ has ended, ಸತ್ಯುಗ transition period is going on, so the Sanatana Dharma is going to be established. Bhagavan Kalki is going to come and establish Sanatana Dharma, destroying the adharma activities. So you prepare yourself to live in this coming good days. You prepare yourself. Guru Amara has laid down certain conditions for it. He has given certain messages. Follow it. ಧನ್ಯವಾದಗಳು. ನಾಗಮಣಿ ಅಕ್ಕ ಮಾತಾಡಿ. ಅಣ್ಣ, ಲಾಸ್ಟ್ ವೀಕ್ ಅಂದ್ರೆ ಹೋದ್ ಶನಿವಾರ ನಮ್ಮ ತುಳಸಿ ಪಾಟ್ ತುಂಬಾ ಅಕ್ಕ ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಸುತ್ತೆ. ಅಣ್ಣ ಒಂದ್ ಪ್ರಶ್ನೆ ಇದೆ. ಮೀನ್ವೈಲ್, ಮನೆಯಲ್ಲಿ ಯಾವ ಲೋಹದ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಕೇಳಿದ್ದಾರೆ ಅಣ್ಣ. ಏನಮ್ಮ? ಮನೆಯಲ್ಲಿ ಯಾವ ಲೋಹದ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಬೇಕು ಅಂದ್ರೆ ಯಾವ ಮೆಟಲ್, ಲೋಹ ಅಂದ್ರೆ ಮೆಟಲ್. First preference is gold, next is silver, next is copper, next is Panchaloka. ಓಕೆ ಅಣ್ಣ, ವೆನ್ ಇಸ್ ದ ಬೆಸ್ಟ್ ಡೇ ಟು ಸ್ಟಾರ್ಟ್ ಭಾಗವತ ಸಪ್ತಾಹ ಅಂತ ಕೇಳಿದ್ದಾರೆ. ಗ್ರೂಪ್ ನಲ್ಲಿ ಕ್ಲೀನ್ ಆಗಿ ಹಾಕಿದೀವಿ. ಲೆಟ್ ದಮ್ ಗೋ ಥ್ರೂ ಇಟ್. I don't know why these people ignore seeing the group. Why should we post in the group information? They don't see it. That is a problem with these people. Every time ಒಬ್ಬರೊಬ್ಬರಿಗೆ ನಾವು ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಗ್ರೂಪ್ ನಲ್ಲಿ ಹಾಕ್ತಿವಿ. ಭಾಗವತಂ ಬುಕ್ ಬಂದಿದ್ದೆ, ವಿ ಇನ್ಫಾರ್ಮ್ ದಟ್ ಭಾಗವತಂ ಬುಕ್ಸ್ ಹ್ಯಾವ್ ಕಮ್ ಅಂತ. Immediately next minute procedure for reading the Bhagavatam was posted. Adnalli every detail is given. Let them go through it. Let us not be keeping spoon feeding everyone. ಧನ್ಯವಾದಗಳು ಅಣ್ಣ. ಈಸ್ ದ ನ್ಯೂಕ್ಲಿಯರ್ ವಾರ್ ಅ ಪಾಸಿಬಿಲಿಟಿ ಅಂತ ಕೇಳಿದ್ದಾರೆ. ಅಂದ್ರೆ ಅಣು ಯುದ್ಧ ಪಾಸಿಬಿಲಿಟಿ ಇದೆಯಾ ಅಂತ ಕೇಳಿದ್ದಾರೆ ಅಣ್ಣ. It is possible. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ ಇನ್ನೊಂದು ಪ್ರಶ್ನೆ ಬಂದಿದೆ. ಭಾರತದ ಫ್ಯೂಚರ್ ತಿಳಿಸಿಕೊಡಿ, ಭಾರತದ ಭವಿಷ್ಯ ಮತ್ತೆ ಕಾಲಜ್ಞಾನದ ಬಗ್ಗೆ ಹೇಳಿ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. ಕಾಲಜ್ಞಾನ ಬಗ್ಗೆ ಆಲ್ರೆಡಿ ಎಪಿಸೋಡ್ ನಲ್ಲಿ ಹೇಳಿದೀವಮ್ಮ. Let them go see the episode. Let them go to the Swadesh Media playlist or generalized playlist and click on and see that. They will know everything in it. ಓಕೆ, ಧನ್ಯವಾದಗಳಣ್ಣ. ಅಣ್ಣ ಇನ್ನೊಂದು ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ಈ ಪೀರಿಯಡ್ ಇರೋವಾಗ ಧ್ಯಾನ ಮಾಡಬಹುದಾ ಅಂತ. ಅಮರ ಧ್ಯಾನ ಮಾಡಬಹುದು, ಬೇರೆ ಸಪ್ತರಿಷಿ ಮಾರ್ಗ ಮಾಡಬಾರ್ದು. ಓಕೆ, ಇನ್ನೊಂದು ವಿಚಾರ ಅಣ್ಣ, ಒಂದೇ ತರದ ವಿಗ್ರಹ ಇಟ್ಟು ಪೂಜೆ ಮಾಡಬಹುದಾ ಅಂತ ಕೇಳಿದ್ದಾರೆ. ಮೀನ್ಸ್ 2 ಗಣೇಶ 2 ಲಕ್ಷ್ಮಿ ವಿಗ್ರಹ ಆತರ ಎಲ್ಲ ಇಡಬಾರ್ದಾ ಅಂತ ಕೇಳಿದ್ದಾರೆ. ಏನಕ್ಕಮ್ಮ? ಡಿವಿನಿಟಿ ಇಸ್ ಒನ್, ಟೋಟಲಿ ಒಂದು ವಿಗ್ರಹ. ಅವ್ರ ಮನೆ ದೇವರು ಯಾರೋ ಅವ್ರನ್ನ ಇಟ್ಟು ಸ್ಮರಣೆ ಮಾಡಿದ್ರೆ ಏಕಾಗ್ರತೆ, ಶ್ರದ್ಧೆ, ಭಕ್ತಿಯಿಂದ ಸಾಕು. ಹೃದಯದಿಂದ ಮನೆ ಪೂರ್ತಿ ವಿಗ್ರಹಗಳು ಇಟ್ಕೊಂಡು ಏನ್ ಪ್ರಯೋಜನ? ಧನ್ಯವಾದಗಳು. ನಾಗಮಣಿ ಅಕ್ಕ, ನಿಮ್ಮ ನೆಟ್ವರ್ಕ್ ನಿಜವಾಗ್ಲೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಒಂದ್ಸಲ ಅಣ್ಣನ್ಗೆ ಪರ್ಸನಲ್ ಆಗಿ ದಯವಿಟ್ಟು ಕಾಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಕ್ಕ. 3 ಟೈಮ್ಸ್ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತಕ್ಕ. ಧನ್ಯವಾದಗಳು ಅಣ್ಣ. ವಿ ಆರ್ ಲೆಫ್ಟ್ ವಿತ್ ಅನದರ್ 4 minutes. ಇವತ್ತು ಸತ್ಸಂಗಕ್ಕೆ ಬಂದಿರೋರ್ಗೆ ಏನಾದ್ರೂ ಒಂದು ವಿಚಾರವಾಗಿ ಹೇಳಿ ಅಣ್ಣ.
ಒಂದು ಘಟನೆ ನಡೀತು ನಿನ್ನೆ. ಅರವಿಂದ್ ಅಂತ ಒಬ್ರು ಫ್ರಮ್ KR ನಗರ್. ಲಾಸ್ಟ್ ಸಂಡೇ ಅವ್ರು ಬಂದಿದ್ರು, ಅವರು ಮನವತಿಗೆ. ಅವರು ಚಂದನಾನು ವಿಭೂತಿ ತಗೊಂಡೋದ್ರು. ನಿನ್ನೆ ಏನ್ ಮಾಡಿದ್ದಾರೆ, ಅವರು ಮನೆಯಿಂದ ಅವ್ರ ಮನೆಯವರು 2 ವೀಲರ್ ನಲ್ಲಿ ಆಚೆ ಹೋಗಿದ್ದಾರೆ ಎಲ್ಲೋ ಹೋಗಕ್ಕೆ. ಸ್ವಲ್ಪ ದೂರ ಹೋದ್ಮೇಲೆ ಅವ್ರು ವಾಪಸ್ ಏನೋ ಒಂದು ಅವ್ರಿಗೆ ಮನಸ್ಸು ತೋಣಿತು. ವಾಪಸ್ ಬಂದ್ಬಿಟ್ಟು ಮನೆ ಓಪನ್ ಮಾಡಿ ಹೋಗಿ ಇಬ್ರು ಆ ವಿಭೂತಿ ಅಮರ ಅವ್ರ ಹೆಸರು ಹೇಳಿ ಇಟ್ಕೊಂಡು ವಿಭೂತಿ ಬಾಯಿನಲ್ಲಿ ಹಾಕೊಂಡು ಚಂದನ ಇಟ್ಕೊಂಡು ಹೋದ್ರು. ಹೋಗಿ ಒಂದು 2 ಕಿಲೋಮೀಟರ್ ಆಗಿದ್ದೆ ಅವ್ರಿಗೇನಾಯ್ತು, ಯಾರೋ ಬಂದು ಅವ್ರಿಬ್ಬರನ್ನ ಎಳೆದು ಕೆಳಗಡೆ ಹಾಕಿದ್ರು. ನೆಕ್ಸ್ಟ್ ಸೆಕೆಂಡ್ ಏನಾಯ್ತು, ಒಂದು KSRTC ಬಸ್ಸು ಆ ಗಾಡಿ ಅವ್ರ 2 ವೀಲರ್ ಮೇಲೆ ಹತ್ತಿ ಅದನ್ನ ಕ್ರಶ್ ಮಾಡಿ ಹೋಯ್ತು. ಇವ್ರು ಅಲ್ಲಿ ಕೂತ್ಕೊಂಡು ನನಗೆ ಫೋನ್ ಮಾಡಿದ್ರು, ಅಣ್ಣ ಈ ತರ ಘಟನೆ ಆಯ್ತು, ನೀವು ಕೊಟ್ಟಿರೋ ವಿಭೂತಿ ಚಂದನನಿಂದ ನಮ್ಮ ಲೈಫ್ ಸೇವ್ ಆಯ್ತು. ನಾನು ಹೇಳ್ದೆ, ಅದಲ್ಲಪ್ಪ, ಗುರು ಅಮರ ಅವರೇ ಬಂದು ನಿಮ್ಮನ್ನ ವಾಪಸ್ ಬಂದು ಚಂದನ ವಿಭೂತಿ ಇಟ್ಕೋ ಅಂತ ಕಳಿಸಿದ್ರು. ನೀವು ಅದನ್ನ ಇಟ್ಕೊಂಡಿದ್ದಕ್ಕೆ ಆ ಒಂದು ನಿಮ್ಮ ನಂಬಿಕೆ, ನಿಮ್ಮ ಟೋಟಲ್ ಫೇತ್ ಇಂದ ನಿಮ್ಮನ್ನ ಅವ್ರು ಎಳ್ದು ಕಾಪಾಡ್ತಾರೆ. ನೀವು ಇದು ಸತ್ಯ ಇದು. ಸೊ ನೀವು ಯಾವಾಗ್ಲೂ ಅವ್ರನ್ನ ಸ್ಮರಣೆ ಮಾಡಿ ಗುರು ಅಂತ ಸ್ವೀಕರಿಸ್ಕೊಳ್ಳಿ. ನಿಮ್ ಮನೆ, ನಿಮ್ ಫ್ಯಾಮಿಲಿ ಎಲ್ಲ ಅವರು ಕೊನೆ ತನಕ ಅವ್ರು ಕಾಪಾಡ್ತಾರೆ ಎಲ್ಲಾ ವಿಧದಲ್ಲಿ, ಬೋತ್ ಸ್ಪಿರಿಚುವಲಿ ಅಂಡ್ ಮೆಟೀರಿಯಲಿ. ಇದು ನಡೆದಿದ್ದ ಘಟನೆ. ಇದು ಒಂದು ಪವಾಡ ಅಂತ ಹೇಳ್ಬೋದು, ಇಲ್ಲ ಇದು ಒಂದು ರಿಯಲ್ ಮಿರಾಕಲ್ ಅಂತ ಹೇಳ್ಬೋದು. ಧನ್ಯವಾದಗಳು ಅಣ್ಣ. ನಿಜವಾಗ್ಲೂ ಇದು ಮೆರಾಕಲ್ಲೇ. ಥ್ಯಾಂಕ್ ಯು ಫಾರ್ ಶೇರಿಂಗ್ ದಿಸ್ ಅಣ್ಣ. ಲಾಸ್ಟ್ ಪ್ರಶ್ನೆ ಒಂದು ತಗೊಳ್ಳೋಣ ಅಣ್ಣ. ಕಷ್ಟ ಬಂದು ನಮ್ಮ ಹಿಂದಿನ ಕೆಟ್ಟ ಕರ್ಮದವಾಗಿ ಬರ್ತದ, ಯಾಕೆ ಇದು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದನ್ನ ವಿಸ್ತಾರವಾಗಿ ಹೇಳ್ತೀನಿ. ಕರ್ಮ ಕೊಡಕ್ಕೆ ಇರೋ ಮನುಷ್ಯರು ಯಾಕೆ ಮಾಡೋದು, ಮತ್ತೆ ಅವ್ರು ಸರಿಯಾಗಿ ಬರ್ದಿಲ್ಲ, ಬಟ್ ಓವರ್ ಆಲ್ ಅಂದ್ರೆ ಒಂದು ಕಷ್ಟ ನಮಗ್ ಬಂದಿದೆ ಅಂದ್ರೆ ಅದು ನಮ್ಮ ಕರ್ಮದಿಂದನ ಅಥವಾ ಯಾರೋ ಮಾಡ್ತಾ ಇದಾರೆ ಅದ್ರದ್ದು ನಮ್ಗೆ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದಾರೆ. ಪ್ರಾಬಬ್ಲಿ ಅವ್ರು ಪರೇಚ್ಛ ಕರ್ಮ ಕೇಳ್ತಾ ಇರ್ಬೋದಾ, ಗೊತ್ತಿಲ್ಲ. ಪವಿತ್ರ, ಯಾರ ಮಾಡೋ ಕರ್ಮದಿಂದ ಒಬ್ರು ಕಷ್ಟ ಅನ್ಬೋದಿಲ್ಲ. ನೀವ್ ಮಾಡಿದ ಯಾವ್ಯಾವ ಜನ್ಮದಲ್ಲೋ ಪಾಪ ಮಾಡಿರೋದು ಈ ಜನ್ಮದಲ್ಲಿ ನಿಮ್ಗೆ ಕಷ್ಟ ತರ ಬರ್ತದೆ. ಧನ್ಯವಾದಗಳು. ಕರ್ಮ is horrible. Your own karma, your own deeds are responsible for what you are suffering today, now, at present. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಅಮರ ಗುರುಗಳ ಬಗ್ಗೆ ಬೇರೆಯವರಿಗೆ ತಿಳಿಸಬಹುದಾ, ಅವರನ್ನು ಧ್ಯಾನ ಮಾರ್ಗಕ್ಕೆ ತಗೊಂಡ್ಬರ್ಬಹುದಾ ಅಂತ ಕೇಳಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ನಂಬಿಕೆ ಇದ್ರೆ, ಶ್ರದ್ಧೆ ಇದ್ರೆ ಖಂಡಿತ ಅವ್ರನ್ನ ತಗೊಂಡ್ ಬರ್ಬೋದು ನಮ್ ಸ್ಪಿರಿಚುವಲ್ ಪಾತ್ಗೆ. ಅದು ಮಾಡ್ತಾ ಇರುವಾಗ ಇವರು ಒಂದು ನಿಷ್ಕರ್ಮ ಕರ್ಮ ಮಾಡ್ತಾ ಇದ್ದಾರೆ, ಒಳ್ಳೇದು ಅದು. ಸ್ಪ್ರೆಡಿಂಗ್ ಗುರು ಅಮರ ಇಸ್ ರಿಯಲಿ ಅ ಡಿವೈನ್ ನಿಷ್ಕಾಮ ಕರ್ಮ. ಧನ್ಯವಾದಗಳು ಅಣ್ಣ. ಇವತ್ತು ಸತ್ಸಂಗಕ್ಕೆ ಬಂದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟ ಸತೀಶ್ ಅಣ್ಣನವರಿಗೂ ಧನ್ಯವಾದಗಳು. ಎಲ್ಲರಿಗೂ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಕೃಷ್ಣ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.